ಡೂಪ್ಲಿಕೇಟ್ 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 ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಹಿಂದೆಂದೂ ಕಣ್ಣು ಕೇಳರಿಯದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಮ್ಮ ವಾಹಿನಿ ಬ್ರೇಕ್ ಮಾಡ್ತಿದೆ. ಇದು ಇಡೀ ರಾಜ್ಯವೇ ನೋಡಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿ. ನಿಮ್ಮೆಲ್ಲರ ಆರೋಗ್ಯದ ದೃಷ್ಟಿಯಿಂದ ಕ್ರಮ ವಹಿಸಬೇಕಾದ ಗಂಭೀರ ಪ್ರಕರಣ ಇದು. ದುಡ್ಡು ಕೊಟ್ರೆ ಯಾರಿಗೆ ಬೇಕಾದ್ರೂ ಸಿಗುತ್ತೆ ಡಾಕ್ಟರ್ ಕ್ವಾಲಿಫಿಕೇಶನ್. ಹಣ ಕೊಡೋದಕ್ಕೆ ರೆಡಿಯಾದ್ರೆ 10ನೇ ತರಗತಿ ಓದದಿದ್ರೂ ಸಿಗುತ್ತೆ BAMS ಮಾರ್ಕ್ಸ್ ಕಾರ್ಡ್ಗಳು. ರಾಜ್ಯದಲ್ಲಿ ಅನಾರೋಗ್ಯ, ಸಾವು ನೋವಿನ ಪ್ರಕರಣಕ್ಕೆ ನಕಲಿ ವೈದ್ಯರ ಪಾತ್ರವು ಅತಿ ಮುಖ್ಯವಾಗ್ತಿದೆ. ಸರಿಯಾದ ಚಿಕಿತ್ಸೆ ಕೊಡಲಾಗದೆ ಜನರ ಪ್ರಾಣದ ಜೊತೆ ಕಣ್ಣಾಮುಚ್ಚಾಲೆ ಆಡ್ತಿದ್ದಾರೆ ಡೂಪ್ಲಿಕೇಟ್ ಡಾಕ್ಟರ್ಸ್. ಈ ಕುರಿತು ನಮ್ಮ ಚಾನೆಲ್ ಸಾಕಷ್ಟು ಸುದ್ದಿ ಮಾಡಿದ್ದ, ಆದರೂ ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಳ್ಳದೆ ಮೌನವಾಗಿ ಬಿಡ್ತ. 10 ಲಕ್ಷ ಪಾವತಿಸಿದ್ರೆ ಡಾಕ್ಟರ್ ಮಾರ್ಕ್ಸ್ ಕಾರ್ಡ್ ಜೊತೆ ಆಯುಷ್ ಇಲಾಖೆಯ ರಿಜಿಸ್ಟ್ರೇಷನ್ ಸಹ ಮಾಡಿಕೊಡ್ತಿದ್ದಾರೆ 420ಗಳು. ಈ ಅಕ್ರಮದಲ್ಲಿ ಕಾಜಾ ಮಹಿಮುದ್ದೀನ್ ಎಂಬಾತನೇ ಕಿಂಗ್ ಪಿನ್. ಈತನ ಮೂಲಕ ಎಲ್ಲ ಸರಬರಾಜಾಗೋದು. ಈತನಿಗೆ ನೇರವಾಗಿ ಸಪೋರ್ಟ್ ಮಾಡ್ತಿರೋದು ಆಯುಷ್ ಇಲಾಖೆಯ ರಿಜಿಸ್ಟರ್ ಹರೀಶ್ ಬಾಬು ಎಂಬ ವಿಚಾರವೂ ಸಹ ಜಗಜ್ಜಾಹೀರಾಗಿದೆ. ಇದೆಲ್ಲದರ ಎಕ್ಸ್ಕ್ಲೂಸಿವ್ ವಿಡಿಯೋ ನಮ್ಮಲ್ಲಿದೆ. 25 तारीख तक वेट करोगे। 25 तारीख नहीं बात पूरी सुन लो। 25 तारीख तक वेट करो। आज 2 जन बोला था, 1 जन का किया, 1 जन बोला ಎಲ್ಲ ಬೇಡ. 25ನೇ ತಾರೀಕು ವೇಟ್ ಮಾಡಿ. 23ನೇ ತಾರೀಕಿಗೆ ನೋಟಿಸ್ ಎಲ್ಲ ಮುಗಿಯುತ್ತೆ. ಅಷ್ಟವರೆಗೆ ಎಲ್ಲರೂ ಬರಬೇಕು. ಅದಾದ್ಮೇಲೆ ಏನೇನು ಮಾಡೋಕ್ಕೆ ಇದು ಮಾಡಬೇಕು. ಇಲ್ಲ ಸರ್ ವೇಟ್ ಮಾಡಲ್ಲ ಅಂತ ಹೇಳ್ತಾರೆ ಅಂದರೆ ಅವ್ರ ದುಡ್ಡು ಅವ್ರು ವಾಪಸ್ ಕೊಡ್ತೀವಿ. 1-2 दिन में तुम्हारा पैसा वापस दे डालो. कई को अब भी डॉक्यूमेंट्स रख ले को मई भी फायदा नहीं है. नहीं वेट करो बोले आपने. 25 तारीख तक वेट करो गया. नहीं रखो नहीं बोला तो मैं पैसा वापस डालो. ಸಿಎಂ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿಯುತ್ತಾ ಈ ನಕಲಿ ಆಯುರ್ವೇದಿಕ್ ವೈದ್ಯರ ಪ್ರಕರಣ ಎಂಬ ಅನುಮಾನ ಎಲ್ಲರಲ್ಲೂ ಉಳಿದಿದ್ದು, ಈ ಕುರಿತು ಕ್ರಮ ಕೈಗೊಳ್ಳಬೇಕಾದ ಆಯುಷ್ ಇಲಾಖೆ ಕಮಿಷನರ್ ಬಿಪಿನ್ ಸಿಂಗ್ ಕುಂಭಕರ್ಣ ನಿದ್ರೆಗೆ ಜಾರಿದ್ದ ಈ ನಕಲಿ ಮಾರ್ಕ್ಸ್ ಕಾರ್ಡ್ ಜಾಲದಲ್ಲಿ ಇವರು ಸಹ ಕೈ ಜೋಡಿಸಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. 2015ರಲ್ಲಿ ಕೆ ಮೊಹಮ್ಮದ್ ಖಾಜಾ ಮೊಯಿನುದ್ದೀನ್ ಅಂತ ವ್ಯಕ್ತಿ ಕಾಮಾಕ್ಷಿಪಾಳ್ಯದಲ್ಲಿ ರತನ್ ಡಿಸ್ಪೆನ್ಸರಿ ಅಂತ ಒಂದು ಕ್ಲಿನಿಕ್ ಮಾಡ್ಕೊಳ್ತಾರೆ. ಮೂಲತಃ ಅವನು ಡಾಕ್ಟರ್ ಅಲ್ಲ, ಅವನು ನಕಲಿ ಡಾಕ್ಟರ್. 2015ರಲ್ಲಿ ಅವನು ಹಿಂದಿನ ರಿಜಿಸ್ಟರ್ ತಿಮ್ಮಪ್ಪ ಶೆಟ್ಟಿ ಹತ್ರ ರಿಜಿಸ್ಟ್ರೇಷನ್ ನಕಲಿ ಬಿಹಾರಿಂದ ನಕಲಿ ಅಂಕಪಟ್ಟಿ ತಗೊಂಡು ಬಂದು ಇಲ್ಲಿ ಕರ್ನಾಟಕ ಆಯುರ್ವೇದಿಕ್ ಬೋರ್ಡ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ. A1 ಆಗ್ತಾನೆ ತಿಮ್ಮಪ್ಪ ಶೆಟ್ಟಿಗ ರಿಜಿಸ್ಟರ್, A2 ಖಾಜಾ ಮೊಯಿನುದ್ದೀನ್ ಆಗ್ತಾನೆ, ಆಡುಗುಡಿಯ ಅಲ್ಲಾ ಬಕ್ಷಿ, ಹೊಸಪೇಟೆಯ ಮಿಥುನ್ ಬಿಸ್ವಾಸ್, ಮತ್ತೆ ಬೆಂಗಳೂರಿನ ಮೊಹಮ್ಮದ್ ನಜೀಮುದ್ದೀನ್, ಮತ್ತೆ ಮೈಸೂರಿನ ಮಂಜುನಾಥ್ CM ಅವರಿಗೆ ಮಾಡಿಕೊಟ್ಟಿರ್ತಾನೆ. ಇನ್ನು ಹಣ ಎಣಿಕೆ ಮಾಡುತ್ತಿರುವ ವಿಡಿಯೋ, ನಕಲಿ ಮಾರ್ಕ್ಸ್ ಕಾರ್ಡ್ಗಳ ಲಿಸ್ಟ್ ಮತ್ತು ಬಿಹಾರ ಯೂನಿವರ್ಸಿಟಿಯ ಡೂಪ್ಲಿಕೇಟ್ ಸ್ಟೇಟ್ಮೆಂಟ್ ವಾಹಿನಿಗೆ ಲಭ್ಯವಾಗಿದ್ದು, ಸರ್ಕಾರ ಅಥವಾ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾದ ಹರ್ಷ ಗುಪ್ತರವರು ಏನ್ ಕ್ರಮ ತೆಗೆದುಕೊಳ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಈ ವಿಚಾರವಾಗಿ ಮೈಸೂರು ಜಿಲ್ಲಾಧಿಕಾರಿಗಳ ನಡೆ ಏನು ಎಂಬುದರ ಮಾಹಿತಿಯು ತಿಳಿದು ಬರಬೇಕಿದೆ. ತಮ್ಮ ಶಾಲೆಯ ಹೆಸರನ್ನು ತಪ್ಪಿಲ್ಲದೆ ಬರೆಯಲು ಬಾರದ ನಕಲಿ ವೈದ್ಯರಿಗೆ ಒಂದು ಕ್ಲಿನಿಕ್, ಪರ್ಮಿಷನ್ ಲೆಟರ್, ಪೇಷಂಟ್ಸು, ಟ್ರೀಟ್ಮೆಂಟ್. ಈ ದೇಶದ ಜನರ ಆರೋಗ್ಯವನ್ನ ದೇವರೇ ಕಾಪಾಡಬೇಕು ಅಂತ ಹೇಳ್ತಾ ಈ 420ಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ವಹಿಸಿ ಎಂದು ಆಗ್ರಹಿಸುತ್ತೇವೆ. ನಕಲಿ ವೈದ್ಯರ ಅಸಲಿ ಕಹಾನಿ ಹೇಳ್ತೀವಿ ಅತಿ ಶೀಘ್ರದಲ್ಲಿ. ವೀಕ್ಷಿಸಿ ನಿಮ್ಮ ವಿಜಯ ಟುಡೆಯಲ್ಲಿ ಮಾತ್ರ.